ಒನ್ ಆಫ್ ದ ಮೇಜರ್ ಇಶ್ಯೂ ಯಂಗ್ಸ್ಟರ್ಸ್ ಫೇಸ್ ಮಾಡ್ತಿರೋದು ಏನಪ್ಪಾ ಅಂತಂದ್ರೆ ಗ್ರೇ ಹೇರ್ಸು. ಅದನ್ನ ಹೇಗೆ ಅವಾಯ್ಡ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ. ನಮ್ಮ ಚಾನಲ್ಗೆ ಏನೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಡೈರೆಕ್ಟ್ ಟಾಪಿಕ್ ಜಂಪ್ ಮಾಡ್ತೀನಿ. ಮೊನ್ನೆ ಅಷ್ಟೇ ಫ್ರೆಂಡ್ ಒಬ್ಬ ಕೇಳ್ದ, ಗಡ್ಡ ಮೀಸೆ ಕೂದಲೆಲ್ಲ ಜಾಸ್ತಿ ಗ್ರೇ ಹೇರ್ಸ್ ಆಗ್ತಾ ಇದೆ, ಹೇಗೆ ಅವಾಯ್ಡ್ ಮಾಡಬೇಕು, ಯಾವ ಸಪ್ಲಿಮೆಂಟ್ ತಗೊಬೇಕು ಅಂತ. ಅದಕ್ಕೆ ನನ್ನ ಉತ್ತರ ಲಾಂಗ್ ಬ್ಯಾಕೆ ಕೊಟ್ಟಿದ್ದೆ. ಆಲ್ಮೋಸ್ಟ್ 1.5-2 ವರ್ಷದಿಂದ ಕೇಳ್ಕೊಂಡೇ ಬಂದಿದ್ದಾನೆ, ಬಟ್ ಏನು ಫಾಲೋ ಮಾಡ್ತಾ ಇಲ್ಲ. ನನ್ನ ಮಾತು ಯಾಕೆ ಕೇಳಬೇಕು ಅಂತಂದ್ರೆ, ನಾನು ಆ ಒಂದು ಪ್ರಾಬ್ಲಮ್ ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ನನ್ನ ಜೆನೆಟಿಕ್ಸ್ ಅಲ್ಲೂ ಗ್ರೇ ಹೇರ್ ಅನ್ನೋದಿದೆ. ನಾನು 32 ಇಯರ್ಸ್ ಓಲ್ಡ್. ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಬೇರೆ ನನ್ನ ಕಸಿನ್ಸು, ಬ್ರದರು, ಅವರು ಇವ್ರು ಕಂಪೇರ್ ಮಾಡಿದ್ರೆ ಅವ್ರಿಗೆಲ್ಲ 18-20 ವರ್ಷಕ್ಕೆ ತಲೆನಲ್ಲಿ ಶುರು ಆಯ್ತು. ನನಗೂ ಕೂಡ ಶುರು ಆಗಿತ್ತು. ಯಾವಾಗ ಅಂದ್ರೆ ಸಮ್ ಪಾಯಿಂಟ್ ಆಫ್ ಟೈಮ್ ನಾನು ಔಟ್ ಆಫ್ ದ ಟ್ರ್ಯಾಕ್ ಹೋಗಿದ್ದೆ ಅಂತ ಹೇಳಿದ್ದೆ. ಅವಾಗ B12, ಮಲ್ಟಿವಿಟಮಿನ್, ವಿಟಮಿನ್ ಡಿ ಯಾವ ಸಪ್ಲಿಮೆಂಟ್ಸು ತಗೊಳ್ತಾ ಇರಲಿಲ್ಲ. ಸೊ ಅವಾಗ ಇಲ್ಲೊಂದೆರಡು ಕೂದಲು, ಗಡ್ಡದಲ್ಲಿ ಒಂದೆರಡು ಕೂದಲು ಬರಕ್ ಶುರು ಆಗಿತ್ತು ನನಗೆ. ಅದಾದ ನಂತರ ಮತ್ತೆ ನನ್ನ ಫಿಟ್ನೆಸ್ ರೂಟೀನ್ ಬಂದೆ, ಆ ಒಂದು ಪ್ರಾಬ್ಲಮ್ಮು ಫಿಕ್ಸ್ ಆಯಿತು. ಸೊ ಅದೇ ಕಾರಣಕ್ಕೆ ಅದೇ ಒಂದು ಎಕ್ಸ್ಪೀರಿಯನ್ಸ್ನ ನನ್ನ ಫ್ರೆಂಡ್ ಹತ್ರ ಶೇರ್ ಮಾಡಿದ್ನಲ್ಲ, ಅದಕ್ಕೆ ಅವನು ಕೇಳ್ದ ಹೇಗೆ ಮಾಡಬೇಕು ಅಂತ. ಈ ಆಲ್ಕೋಹಾಲ್ ಅನ್ನೋದು ಹೇಗೆ ಮಾಡಿದೆ ಅಂತ ಅಂದ್ರೆ, ಅವನು ಒಂದು ರೀತಿ ರೆಗ್ಯುಲರ್ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತಾ ಇರ್ತಾನೆ. ಹೇಗಾಗಿದೆ ಅಂದ್ರೆ, ಎಲ್ಲ ಇನ್ಸ್ಟೆಂಟ್ಲಿ ರಿಸಲ್ಟ್ಸ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿ. ಆಲ್ಕೋಹಾಲ್ ಅಷ್ಟೇ ಅಲ್ಲ, ಇವಾಗ ಎಲ್ಲ ಕ್ವಿಕ್ ಆಗಿದೆ. ಫುಡ್ಡು ಮನೆಗೆ ಬರುತ್ತೆ, ಎಲ್ಲ 5 ನಿಮಿಷದಲ್ಲಿ ಬರುತ್ತೆ. ಅವಾಗ ಅಮೆಝಾನಲ್ಲಿ ಬುಕ್ ಮಾಡಿದ್ರೆ 2 ದಿನ 3 ದಿನ ತಗೊಳ್ಳೋದು. ಬಟ್ ಇವಾಗ ವಿತಿನ್ ಎ ಡೇ, ಕೆಲವು ಟೈಮು ಫ್ಯೂ ಮಿನಿಟ್ಸ್ ಅಲ್ಲಿ ಬರ್ತಾ ಇದೆ. ಸ್ವಿಗ್ಗಿ, ಇನ್ಸ್ಟಾಮಾರ್ಟು, ಬ್ಲಿಂಕಿಟ್ ಅದೆಲ್ಲ ಕನ್ಸಿಡರ್ ಮಾಡ್ಕೊಂಡ್ರೆ. ಸೊ ಹಾಗೆ ನಮ್ಮ ಲೈಫು ಆಗೋಗಿದೆ. ಈವನ್ ದುಡ್ಡು ಮಾಡೋದು ಅಷ್ಟೇ, ಎಲ್ಲ ಇಮಿಡಿಯೇಟ್ ಶ್ರೀಮಂತರಾಗಬೇಕು ಅಂತಾರೆ, ಅದಕ್ಕೆ ಆದ ಟೈಮ್ ಕೊಡೋಕ್ಕಾಗಲ್ಲ. ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದ ತಕ್ಷಣ ಏನಾಗುತ್ತೆ ಹೇಳಿ, ಕನ್ಸ್ಯೂಮ್ ಮಾಡಿದ್ದು ವಿತಿನ್ 30 ಮಿನಿಟ್ಸಲ್ಲಿ ನಿಮಗೆ ಖುಷಿ ಆಗಕ್ಕೆ ಶುರು ಆಗುತ್ತೆ, ಸ್ಟ್ರೆಸ್ ಎಲ್ಲ ಡ್ರಾಪ್ ಆಗುತ್ತೆ, ಯೋಚನೆಗಳೇ ಇರಲ್ಲ. ನಂಗೆ ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ ಇರೋದನ್ನೇ ಮರ್ತು ಬಿಡ್ತೀರಾ. ಸೋಷಿಯಲ್ ಆಂಗ್ಸೈಟಿ ಕಡಿಮೆ ಆಗುತ್ತೆ. ಅದೇ ಕಾರಣಕ್ಕೆ ನೀವು ಫ್ರೆಂಡ್ಸ್ ಜೊತೆ ಕುಡ್ದವರು ಈಸಿಯಾಗೆ ಫ್ರೆಂಡ್ಸ್ ಮಾಡ್ಕೊಬೋದು ಅಂದ್ಬಿಟ್ಟು ಈಸಿಯಾಗಿ ಇನ್ವಾಲ್ವ್ ಆಗ್ತಾರೆ. ರ್ಯಾಂಡಮ್ ಪೀಪಲ್ನು ಆರಾಮಾಗಿ ಯಾವುದೇ ರೀತಿ ಸೋಷಿಯಲ್ ಆಂಗ್ಸೈಟಿ ಇಲ್ಲದೆ ಮಾತಾಡ್ಬೋದು ಅಂತ. ಸೊ ಈ ಫ್ರೆಂಡು ಈ ಒಂದು ಆಲ್ಕೋಹಾಲ್ ರೆಗ್ಯುಲರ್ ಕನ್ಸ್ಯೂಮರ್ ಆಗಿರೋದ್ರಿಂದ, ಆಲ್ಕೋಹಾಲಲ್ಲಿ ರಿಸಲ್ಟ್ಸ್ ಬರುತ್ತಲ್ಲ ತಗೊಂಡು ಫ್ಯೂ ಮಿನಿಟ್ಸ್ಗೆ, ಹಾಗೆ ಫಿಟ್ನೆಸ್ನು ಕನ್ಸಿಡರ್ ಮಾಡ್ತಾ ಇದ್ದಾನೆ. ಅಂದ್ರೆ ಸಪ್ಲಿಮೆಂಟ್ಸ್ ತಗೊಂಡು 2 ವೀಕ್ಸ್ಗಲ್ಲೆಲ್ಲ, 1 ವೀಕ್ 2 ವೀಕಲ್ಲೆಲ್ಲ ರಿಸಲ್ಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ. ನಾನು ಸಪ್ಲಿಮೆಂಟ್ಸ್ ಎಲ್ಲ ಸಜೆಸ್ಟ್ ಮಾಡ್ತೀನಿ, 2 to 3 ಡೇಸ್ ಫಾಲೋ ಮಾಡ್ತಾನೆ. ಆಮೇಲೆ ಅಗೇನ್ ಆಲ್ಕೋಹಾಲ್ ರೂಟೀನ್ಗೆ ಹೋಗ್ತಾನೆ. ಸೊ ನನಗೆ ಯಾವ ಸಪ್ಲಿಮೆಂಟ್ ಹೆಲ್ಪ್ ಆಗಿದೆ ಅಂತ ನನಗೆ ಅನ್ಸುತ್ತೆ ಅಂತ ಅಂದ್ರೆ, ವಿಟಮಿನ್ B12 ಹೆಲ್ಪ್ ಆಗಿದೆ. ಆ್ಯಕ್ಚುಲಿ ಅದ್ರ ಬೇಸ್ ರಿಸರ್ಚ್ಗಳು ಇದ್ದಾವೆ, ಗ್ರೇ ಹೇರ್ B12 ಡಿಫಿಷಿಯನ್ಸಿಯಿಂದ ಬರುತ್ತೆ ಅಂತ. ಬಟ್ ನಾನು ಎಲ್ಲ ನ್ಯೂಟ್ರಿಯೆಂಟ್ಸ್ನು ಟಾರ್ಗೆಟ್ ಮಾಡ್ತೀನಿ. ಅಂದರೆ ನನಗೆ ಕೇವಲ ಗ್ರೇ ಹೇರ್ ಅಥವಾ ಏನೋ ಒಂದು ಪ್ರಾಬ್ಲಮ್ ಬಂತು ಅಂದ ತಕ್ಷಣ ಅದಕ್ಕೆ ಸೊಲ್ಯೂಷನ್ ಹುಡ್ಕೊಳ್ಳೋದಲ್ಲ. ಪ್ರಾಬ್ಲಮ್ ಬರೋಕ್ಕಿಂತ ಮುಂಚೆ ಆ ಪ್ರಾಬ್ಲಮ್ ಬರದೇ ಇರೋಂಗೆ ಪ್ರಿವೆಂಟ್ ಮಾಡೋದು ನನ್ನ ಗೋಲು. ಅಥವಾ ಸ್ಕಿನ್ನು ಸುಕ್ಕಾಗಕ್ಕೆ ಶುರು ಆಯಿತು, ಕೊಲಾಜನ್ ಕಡಿಮೆ ಆಗಿದೆ, ಅವಾಗ ಕೊಲಾಜನ್ ಸಪ್ಲಿಮೆಂಟ್ ತೊಗೊಳ್ಳೋದು, ಈ ರೀತಿ ನಾನು ಮಾಡೋಕ್ಕೆ ಹೋಗಲ್ಲ. ಆ್ಯಕ್ಚುಲಿ ಕೊಲಾಜನ್ ಸಪ್ಲಿಮೆಂಟ್ ತೊಗೊಳ್ಳಲ್ಲ, ಫುಡ್ಡಲ್ಲೇ ಯೂಶಲಿ ನನಗೆ ಎಲ್ಲ ಕವರ್ ಅಪ್. ನಾನು ಪ್ರತಿಯೊಂದು ನ್ಯೂಟ್ರಿಯೆಂಟ್ನು ಟಾರ್ಗೆಟ್ ಮಾಡ್ತೀನಿ. ನನಗೆ ವಿಷನ್ನು ಏಜ್ ಆದಮೇಲೆ ಬ್ಲರ್ರಿ ವಿಷನ್ ಆಗೋದು ಬೇಡ. ಸ್ಕಿನ್ ಇಂಪಾರ್ಟೆಂಟು, ಉಗುರು ಕ್ವಾಲಿಟಿ ಇಂಪಾರ್ಟೆಂಟು, ಹಲ್ ಕ್ವಾಲಿಟಿ, ಹೇರ್ ಕ್ವಾಲಿಟಿ, ಪ್ರತಿಯೊಂದು ಇಂಪಾರ್ಟೆಂಟ್ ನನಗೆ. ಸೊ ಎಲ್ಲ ನ್ಯೂಟ್ರಿಯೆಂಟ್ಸ್ನು ಟಾರ್ಗೆಟ್ ಮಾಡ್ತೀನಿ. ಸೊ ನೀವು ಹಾಗೆ ಮಾಡ್ಬೋದು, ಬಿಕಾಸ್ ನಿಮಗೂ ಎಲ್ಲ ಇಂಪಾರ್ಟೆಂಟು ಅನ್ನೋದನ್ನ ಅರ್ಥ ಮಾಡ್ಕೊತೀನಿ. ಆಮೇಲೆ ಈ ಸಪ್ಲಿಮೆಂಟ್ಸು ತಗೊಳ್ಳೋದ್ರಿಂದ ನಾನು ವಿಟಮಿನ್ ಡಿ ಡಿಫಿಷಿಯನ್ಸಿ ಇರುತ್ತೆ, ಪ್ರತಿಯೊಬ್ಬರು ತೊಗೊಳ್ತಾರೆ. ಅಯನ್ ಸಪ್ಲಿಮೆಂಟ್ಸು ತೊಗೊಳ್ತೀನಿ, B12 ಸಪ್ಲಿಮೆಂಟ್ಸ್ ತೊಗೊಳ್ತೀನಿ, ಮಲ್ಟಿವಿಟಮಿನ್ ತೊಗೊಳ್ತೀನಿ, ಚಿಕನ್ ಚೆನ್ನಾಗಿ ತಿಂತೀನಿ, ಅಂದರೆ ಪ್ರೋಟೀನ್ ಇಂಟೇಕ್ ಕಂಪ್ಲೀಟ್ ಮಾಡ್ತೀನಿ, ಅನಿಮಲ್ ಪ್ರೋಟೀನೇ. ಜೊತೆಗೆ ಒನ್ ಆಫ್ ದ ರೀಸನ್ನು ಆಲ್ಕೋಹಾಲು ನಾನು ಕನ್ಸ್ಯೂಮ್ ಮಾಡಲ್ಲ, ವರ್ಷಕ್ಕೆ 1-2 ಸತಿ ಅಷ್ಟೇ. ಅದು ಒಂದು ರೀಸನ್ ಆಗಿರ್ಬೋದು ನನ್ನ ಗ್ರೇ ಹೇರು ಕಂಪ್ಲೀಟ್ಲಿ ಹೋಗಿರೋದಕ್ಕೆ. ಇಷ್ಟು ನ್ಯೂಟ್ರಿಯೆಂಟ್ಸು ನಿಮಗೂ ಇಂಪಾರ್ಟೆಂಟು, ಅದನ್ನು ಕನ್ಸ್ಯೂಮ್ ಮಾಡಿ ಅನ್ನೋದು. ಆಮೇಲೆ ಈ ನ್ಯೂಟ್ರಿಯೆಂಟು ಎಲ್ಲಿವರೆಗೂ ತಗೋಬೇಕು ಅನ್ನೋದು ನಿಮ್ಮ ಡೌಟ್ ಆಗಿರಬಹುದು. ಇದು ಒಂದು ರೀತಿ ಡಿಫಿಷಿಯನ್ಸಿ ಇರೋರ್ಗೂ ತಗೋಬೇಕು, ಜೊತೆಗೆ ಪ್ರತಿದಿನನೂ ಆ ಒಂದು ನ್ಯೂಟ್ರಿಯೆಂಟು ಐದರ್ ಫುಡ್ ಅಥವಾ ಸಪ್ಲಿಮೆಂಟಿಂದ ನಿಮಗೆ ಸೇರಲೇಬೇಕು. ಆಮೇಲೆ ಇದು ರಾತ್ರೋರಾತ್ರಿ ಆಗಲ್ಲ. ಇಮಿಡಿಯೇಟ್ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. 3 ಮಂತ್ಸ್ ತೊಗೊಬೋದು, 6 ಮಂತ್ಸ್ ತೊಗೊಬೋದು, 1 ಇಯರ್ ತೊಗೊಬೋದು, ಅಥವಾ 2 ಇಯರ್ಸ್ ತೊಗೋಬೋದು. ಬಟ್ ನಿಮ್ಮ ಆರೋಗ್ಯನ ಗಮನದಲ್ಲಿಟ್ಕೊಂಡು ಪ್ರತಿಯೊಂದು ನ್ಯೂಟ್ರಿಯೆಂಟ್ನ ತಗೊಳ್ಳಿ ಅಂತ ಹೇಳ್ತೀನಿ. ಆಮೇಲೆ ಸೇಮ್ ಇಮ್ಯುನಿಟಿ ಬಿಲ್ಡಿಂಗು ಅಷ್ಟೇ. ಈ ಕೋವಿಡ್ ಬಂತಲ್ಲ, ಅದಕ್ಕಿಂತ ಮುಂಚೆಯಿಂದನೂ ನಾನು ರೆಕಮೆಂಡ್ ಮಾಡ್ತಾನೆ ಇದ್ದೆ ಈ ಮಲ್ಟಿವಿಟಮಿನ್ ಸಪ್ಲಿಮೆಂಟು, B12 ಎಲ್ಲ. ಜನ ಇಗ್ನೋರ್ ಮಾಡ್ತಾಯಿದ್ರು, ಅವಾಯ್ಡ್ ಮಾಡ್ತಿದ್ರು. ಆ ಸಿಚುಯೇಷನ್ ಬಂದಾಗ ಡಾಕ್ಟರ್ಸ್ ಏನು ಸಜೆಸ್ಟ್ ಮಾಡಿದ್ರು, ಅದೇ ಸಪ್ಲಿಮೆಂಟು. ಈವನ್ ಕೋವಿಡ್ ಪ್ರಾಬ್ಲಮ್ ಆಗಿ
ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರಲ್ಲ ಆಗ್ಲೂ ಡಾಕ್ಟ್ರು ಅದೇ ಸಪ್ಲಿಮೆಂಟು ಕೊಡ್ತಾ ಇರ್ತಾರೆ, ಡೋಲೋ 650 ಜೊತೆಗೆ ಈ ನ್ಯೂಟ್ರಿಯೆಂಟ್. ಸೊ ಅವಾಗ ಒಂದಷ್ಟು ಜನ ಈವನ್ ನಮ್ಮ ರಿಲೇಟಿವ್ಸ್ ಕೇಳ್ಕೊಂಬಂದ್ರು, ಇಮ್ಯುನಿಟಿ ಇನ್ಕ್ರೀಸ್ ಮಾಡಬೇಕು, ಏನ್ ತಗೊಬೇಕು ಅಂತ. ಆಮೇಲೆ ಇನ್ನೊಂದು ಪ್ರಶ್ನೆ, ಎಷ್ಟು ವಾರದಲ್ಲಿ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ ಅಂತ. ಸೊ ಇವೆಲ್ಲ ವಾರದಲ್ಲಿ ಆಗಲ್ಲ, ವರ್ಷಾನ್ಗಟ್ಲೆ ತಗೊಳುತ್ತೆ ಇಮ್ಯುನಿಟಿ ಬಿಲ್ಡ್ ಆಗಕ್ಕೆ. ಸೊ ಇದೊಂದು ರುಟೀನ್ ತರ ಅನ್ಕೊಂಡು ನೀವು ಫಾಲೋ ಮಾಡ್ತಾನೆ ಹೋಗ್ಬೇಕು ಲೈಫ್ ಲಾಂಗು. ಈವನ್ ಅವನು ಹೇಗೆ ಅಸ್ಯೂಮ್ ಮಾಡಿದ್ದ ಅಥವಾ ಇನ್ನೊಬ್ರು ಯಾರೋ ರಿಲೇಟಿವ್ ಎಲ್ಲ ಕೇಳಿದ್ರು ಅಂದಲ್ಲ, ಆ ಒಂದು ಟೈಮಲ್ಲಿ ಮಾತ್ರ ತಗೊಳ್ತಾ ಇದ್ರು. ಈಗ ತಿರ್ಗಾ ಮತ್ತೆ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟಿದ್ದಾರೆ. ಮತ್ತೆ ಪ್ರಾಬ್ಲಮ್ ಬಂದಾಗ 1 ವೀಕಲ್ಲಿ ಹೇಗೆ ಇಮ್ಯುನಿಟಿ ಇನ್ಕ್ರೀಸ್ ಮಾಡೋದು ಅಂತ ಕೇಳ್ಕೊಂಡ್ ಬರ್ತೀರಾ. ಇದು ಒಂದು ರೈಟ್ ಥಿಂಗ್ ಅಲ್ಲ ನಿಮ್ ಹೆಲ್ತ್ ಜೊತೆ ಮಾಡ್ಬೇಕಾಗಿರೋದು. ಈವನ್ ಮಸಲ್ ಬಿಲ್ಡಿಂಗು ಅಷ್ಟೇ, ಯಾವುದೋ ಸಪ್ಲಿಮೆಂಟ್ ತಗೊಂಡ ತಕ್ಷಣ ಡ್ರಾಸ್ಟಿಕ್ ಆಗಿ ನಿಮ್ಗೆ ಮಸಲ್ ಬಿಲ್ಡ್ ಆಗಲ್ಲ. ಅದಕ್ಕೆ ಅದರದೇ ಆದ ಟೈಮು ಎಫರ್ಟ್ಸು ಕೊಡಬೇಕು. ಓವರ್ ಆಲ್ ಹೆಲ್ತ್, ಈವನ್ ಜಸ್ಟ್ ಹೇರ್ ಅಷ್ಟೇ ಅಲ್ಲ, ಈವನ್ ನಿಮ್ ಇಮ್ಯುನಿಟಿ ಕೂಡ ಈ ನ್ಯೂಟ್ರಿಯೆಂಟ್ಸ್ಗಳು ಹೇಳಿದ್ನಲ್ಲ ಅದು ತಗೊಳ್ಳೋದ್ರಿಂದ ಇಂಪ್ರೂವ್ ಆಗುತ್ತೆ. ಆಮೇಲೆ ಮತ್ತೆ ಕೋವಿಡ್ ಬಂತು ಅಂದ ತಕ್ಷಣ ಸೀರಿಯಸ್ ಆಗಕ್ಕೆ ಹೋಗ್ಬಿಡಿ. ಇವಾಗ್ಲಿಂದ ಇಮ್ಯುನಿಟಿ ಬಿಲ್ಡ್ ಮಾಡಿದ್ರೆ ನಾಳೆ ಯಾವುದೇ ಕಾಯಿಲೆ ಬಂದರೂ ಫೈಟ್ ಮಾಡೋ ಎಬಿಲಿಟಿ ನಿಮ್ಮ ಬಾಡಿಗೆ ಇರುತ್ತೆ. ಈವನ್ ನಿಮ್ಮ ಬೋನ್ಸು ಜಾಯಿಂಟ್ಸು ಪ್ರತಿಯೊಂದು ಸ್ಟ್ರಾಂಗ್ ಆಗುತ್ತೆ. ಏಜ್ ಆದ್ಮೇಲೆ ಮಂಡಿ ನೋವು, ಸೊಂಟ ನೋವು ಇದೇನು ಬರಲ್ಲ. ಈವನ್ ನಿಮ್ಮ ಡಯಾಬಿಟಿಸ್ ಆಗಲಿ, ಹೈ BP ಆಗಿರಲಿ, ಜೆನೆಟಿಕ್ಸ್ ಅಲ್ಲಿ ಇದ್ರೂ ಸಹ ಇದನ್ನ ಪೋಸ್ಟ್ಪೋನ್ ಮಾಡ್ಬೋದು, ಕ್ಯೂರ್ ಮಾಡ್ಕೊಬೋದು. ತಗೋಬೇಕು ಅಂತ ಗೈಡ್ ಮಾಡಿದ್ದೀನಿ. ಅಗೈನ್ ಇವಾಗ ಇಗ್ನೋರ್ ಮಾಡ್ಬಿಟ್ಟು ಬಿಡು ಇನ್ನೇನು ಎಷ್ಟು ತಿಂಗಳು ತಗೊಳ್ಳೋದು, ಇವಾಗ ಇಗ್ನೋರ್ ಮಾಡ್ಬಿಟ್ಟು ಆಮೇಲೆ ಮತ್ತೆ ಇನ್ನೊಂದು ಕೋವಿಡ್ ಸಿಚುಯೇಷನ್ ಬರ್ಬೋದು. ಈಗ ಆಲ್ರೆಡಿ ವಿತೌಟ್ ರೀಸನ್ ಚಿಕ್ಕ ಮಕ್ಳಿಗೆ, ತುಂಬಾ ಯಂಗ್ಸ್ಟರ್ಸ್ಗೆ ಹಾರ್ಟ್ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಫ್ರೆಂಡು ಒಬ್ಬ ನನ್ನ ಏಜ್ ಅವನೇ, ನನ್ಕಿಂತ ಒಂದು 2 years ದೊಡ್ಡವನು ಇರ್ಬೋದು, ಅವನು ಕೂಡ ಚಿಕ್ಕ ವಯಸ್ಸೇನೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ. ಸೊ ಇಂಥ ಸಿಚುಯೇಷನ್ಸ್ ಅಲ್ಲಿ 1 ವಾರದಲ್ಲಿ ಪ್ರಾಬ್ಲಮ್ ಫಿಕ್ಸ್ ಮಾಡೋದ್ರ ಬಗ್ಗೆ ಫೋಕಸ್ ಮಾಡಬೇಡಿ. ಏನ್ ವರ್ಕ್ ಆಗುತ್ತೆ ಅಂತ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ಸೊ ಇದನ್ನ ತಿಂಗಳಾನ್ಗಟ್ಲೆ, ವರ್ಷಾನ್ಗಟ್ಲೆ ಫಾಲೋ ಮಾಡಿದ್ರೆ ನಿಮ್ಗೆ ಎಲ್ಲಾ ರೀತಿ ರಿಸಲ್ಟ್ಸ್ ಬರುತ್ತೆ. ಇದನ್ನ ಬಿಟ್ಟು ಮತ್ತೆ ಯಾವುದೋ ಒಂದು ಸಪ್ಲಿಮೆಂಟ್ ತಗೊಂಡ್ರೆ ಬೇಗ ಫ್ಯಾಟ್ ಲಾಸ್ ಆಗುತ್ತೆ, ಇನ್ನೊಂದು ಡಿಫ್ರೆಂಟ್ ರೀಸನ್ಗೆ ಶಾರ್ಟ್ ಕಟ್ಸ್ಗಳ ಮೊರೆ ಹೋಗ್ತಾ ಇದ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ ರಿಸಲ್ಟ್ಸ್ ಬರಲ್ಲ. ಇವಾಗ ಹೇಗಿರ್ತೀರೋ ಹಾಗೇ ಇರ್ತೀರಾ. ಫ್ರೆಂಡ್ ಹೇಳದ್ನಲ್ಲ, ಅವನದೇ ಎಕ್ಸಾಂಪಲ್, 2-3 ವರ್ಷದಿಂದ ಕೇಳ್ಕೊಂಡೇ ಬಂದಿದ್ದಾನೆ, ತುಂಬಾ ವರ್ಷಗಳಿಂದ ಪರಿಚಯ, ಬಟ್ ಸ್ಟಿಲ್ ಅವ್ನು ಹೆಂಗಿದಾನೋ ಹಂಗೆ ಇದ್ದಾನೆ, ಏನು ಇಂಪ್ರೂವ್ಮೆಂಟ್ ಆಗಿಲ್ಲ. ಏನೇ ಒಂದು ಶಾರ್ಟ್ ಕಟ್ ಯೂಸ್ ಮಾಡಿದ್ರು PRP ಅದು ಇದು ಹೇರ್ ಲಾಸ್ಗೂ ಕೂಡ ಇದು ಅವಾಯ್ಡ್ ಮಾಡುತ್ತೆ. ಮತ್ತೆ ಶಾರ್ಟ್ ಕಟ್ಸ್ ಮೇಲೆ ದುಡ್ಡು ಹಾಕ್ಬಿಟ್ಟು ಅನುಭವಿಸ್ಬೇಡಿ. ನೀವು ರಿಚ್ ಆಗ್ಬೇಕಂದ್ರೆ ಒಂದು ಬಿಸ್ನೆಸ್ ಶುರು ಮಾಡಬೇಕು, 2-3 ವರ್ಷ ವೆಯ್ಟ್ ಮಾಡಬೇಕು. ಅದಾದ ನಂತರ ನೀವು ಕೋಟ್ಯಾಧಿಪತಿ ಆಗಬಹುದು. ಇವಾಗ ಇನ್ನೊಂದು ಯಾವುದೋ ರಮ್ಮಿ ಆಡ್ಬಿಟ್ಟು ಪಿಕ್ಕಕ್ಕೆ ಶ್ರೀಮಂತ ಆಗ್ತೀನಿ, ಏನೋ ರೇಸ್ ಆಡ್ತೀನಿ, ಇಸ್ಪೀಟ್ ಆಡ್ತೀನಿ, ಅಥವಾ ಯಾವುದೋ ಒಂದು ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ 1-2 ತಿಂಗಳಲ್ಲಿ ದುಡ್ಡು ಡಬಲ್ ಮಾಡ್ತೀನಿ, ಈ ರೀತಿ ಮೊರೆ ಹೋದವರೆಲ್ಲ ದುಡ್ಡನ್ನ ಕಳ್ಕೊಂಡಿದ್ದಾರೆ ಹೊತ್ತು ಒಂದು ಎಕ್ಸಾಂಪಲ್ಲು ಕೂಡ ಇಲ್ಲ ರಿಚ್ ಆಗಿರೋದ್ರಲ್ಲಿ. ಹಾಗೆ ನಾನು ಹೇಳಿದ ಫಾಲೋ ಮಾಡಿದ್ರೆ ಲಾಂಗ್ ಟರ್ಮಲ್ಲಿ ನಿಮಗೆ ರಿಸಲ್ಟ್ಸ್ ಬರುತ್ತೆ. ಇಲ್ಲದೇ ಇದ್ರೆ ಹೀಗೇ ಒಂದು ಪ್ರಾಬ್ಲಮ್ನಲ್ಲೇ ನೀವು ಮುಳುಗೋಗ್ತೀರಾ, ಯಾವುದೇ ರೀತಿ ನಿಮಗೆ ಸೊಲ್ಯೂಷನ್ ಇಲ್ಲ. ಇದು ವರ್ಕ್ ಆಗೋದು ಫಾಲೋ ಮಾಡಿ. ಇದಿಲ್ಲದೆ ಬೇರೆದಕ್ಕೆ ಹಾಕಿ ದುಡ್ಡನ್ನ ಕಳ್ಕೊಳಕ್ಕೆ ಹೋಗ್ಬಿಡಿ. ಇನ್ ಕೇಸ್ ನಿಮ್ಮ ವೆಯ್ಟ್ ಲಾಸು, ಮಸಲ್ ಬಿಲ್ಡಿಂಗ್ ಅಲ್ಲ ನೀವು ವರ್ಷದಿಂದ ಸ್ಟ್ರಗಲ್ ಮಾಡ್ತಾ ಇದ್ರೆ ನಾವು ಆನ್ಲೈನ್ ಕೋಚಿಂಗ್ ಕೂಡ ಪ್ರೊವೈಡ್ ಮಾಡ್ತಿದ್ದೀವಿ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ, ನಿಮ್ಮ ಫ್ರೆಂಡ್ಸ್ ಹತ್ರನೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.